ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹಾವು ತಿಂದವರ ನುಡಿಸಬಹುದು, ಗರವಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ. ಅಂದರೆ ಹಣದ ಮದ ಏರಿದ್ರೆ, ಧನ ಮದ ಮನುಷ್ಯನನ್ನು ಹಿಡ್ಕೊಂಡ್ರೆ ಅವನ ಗತಿ ಏನಾಗುತ್ತೆ ಅನ್ನುವ ಮಾತನ್ನ ಹೇಳ್ತಾರೆ. ಹಣ ನಿಜವಾಗಿ ಕೆಟ್ಟದ್ದಲ್ಲ, ಹಣದ ಮದ ಕೆಟ್ಟದ್ದಷ್ಟೆ. ಈ ಜಗತ್ತು ಇಷ್ಟು ಏನಾದರೂ ಸೌಂದರ್ಯವಾಗಿರ್ಬೇಕಾದ್ರೆ, ಕಲೆ, ಸಂಗೀತ, ಸಾಹಿತ್ಯ ಬೆಳಿಬೇಕಾದ್ರೆ ಹಣವಂತರು ಗುಣವಂತರಾಗಿ ಕಲಾವಿದರನ್ನ, ಸಾಹಿತಿಗಳನ್ನ ಪೋಷಿಸಿದ್ದಾರೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ನಡೆದಿದೆ, ನಡ್ಕೊಂಡು ಬಂದಿದೆ, ವಿಕಾಸ ಆಗಿದೆ, ಧರ್ಮಗಳು ಬೆಳೆದಿದ್ದಾವೆ, ಧರ್ಮಗಳು ಉಳಿದಿದ್ದಾವೆ. ಒಂದು ವೇಳೆ ಹಣವಂತರು ಗುಣವಂತರು ಆಗದೆ ಹೋದರೆ, ಧನ ಮದ ಬಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಈ ವಚನದಾಗ ಹೇಳ್ತಾರೆ. ಅಂದ್ರೆ ಅವರೆಷ್ಟು ಜಡರಾಗಿರ್ತಾರೆ, ಎಷ್ಟು ಅಹಂಕಾರಿಗಳಾಗಿರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾವು ತಿಂದವರ ನುಡಿಸಬಹುದು. ತಿಂದವರು ಹಾವು ತಿನ್ನೋದ್ರಲ್ಲಿ ಕಚ್ಚೋದು ಅಂತ ತಗೋಬೇಕು. ಹಾವು ಕಚ್ಚಿ ವಿಷಯ ಏರಿ ಭಯದಿಂದ ಭ್ರಾಂತಿಗೊಳಗಾಗ್ಬಿಡ್ತಾರೆ. ಅವ್ರ ಮೆದುಳು ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಅಂಥವರು ಕೆಲವರು ಮಾತಾಡಲ್ಲ, ಇನ್ನು ಕೆಲವರು ಮಾತಾಡಿದ್ರು ಏನೇನೋ ಮಾತಾಡ್ತಿರ್ತಾರೆ, ಪ್ರಜ್ಞೆ ಕಳ್ಕೋಬಹುದು, ಅಷ್ಟು ಭಯ ಪಡ್ತಿದ್ರು. ಅದು ಸಾಂಕೇತಿಕವಾಗೂ ಹೇಳಿದ್ದಾರೆ. ಅಂದರೆ ಹಾವಿನ ವಿಷಕ್ಕಿಂತ ಕೆಟ್ಟದ್ದು ಅಹಂಕಾರ ಅಂತ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು. ಗರ ಹೊಡೆಯೋದು ದೆವ್ವ ಬಡ್ಕೊಳ್ಳೋದು, ಭೂತ ಹಿಡಿದಿದೆ, ದೆವ್ವ ಬಡ್ದಿದೆ ಅಂತ ಹೇಳ್ತಿದ್ರು. ಹಿಂದೆ ಆ ಥರದವ್ರು ಜಾಸ್ತಿ ಇರ್ತಾ ಇದ್ರು. ಈಗ ತುಂಬ ಕಡಿಮೆ ಆಗಿದ್ದಾರೆ ಅವ್ರು. ಯಾಕಂದರೆ ಅದು ದೆವ್ವ ಅಲ್ಲ, ಹುಚ್ಚು ಅನ್ನೋದು ಗೊತ್ತಾಗಿದೆ ಇವಾಗ. 99 ಪ್ರಸಂಗಗಳಲ್ಲಿ ನಿಜವಾದ ದೆವ್ವ ಬಡ್ಕೊಂಡಿರಲ್ಲ. ಅವ್ರಿಗೆ ಭಯ, ಭ್ರಾಂತಿ ಉಂಟಾಗಿರುತ್ತೆ. ಆದ್ದರಿಂದ ಆ ರೀತಿ ಆಡ್ತಿರ್ತಾರಷ್ಟೇ. ಆಮೇಲೆ ಈ ದೆವ್ವದ ಕಥೆಗಳು ಬಹಳ ಚಂದ ಚಂದ ಹೇಳ್ತಿರ್ತಾರೆ. ಅವ್ರು ಯಾರು ನಾನು ನೋಡಿದ್ದೆ ಅಂತ ಹೇಳಲ್ಲ. ನಮ್ಮ ಅಜ್ಜ ನೋಡಿದ್ದ, ನಮ್ಮ ಅಪ್ಪ ನೋಡಿದ್ದ, ನಮ್ಮ ಚಿಕ್ಕಪ್ಪ ನೋಡಿದ್ದ. ನೀ ನೋಡಿದ್ಯಾ ಅಂದ್ರೆ ಇಲ್ಲ, ಒಂದ್ ದಿವ್ಸ ನೋಡ್ದಂಗೆ ಆಯ್ತು ಅಂತಾನೆ ಅಷ್ಟೇ. ಇವಾಗ ಯಾರು ದೆವ್ವದ ಕತೆ ಹೇಳಲ್ಲ, ಯಾಕಂದ್ರೆ ಎಲ್ಲ ಕಡೆನೂ ಲೈಟ್ ಹಾಕ್ಬಿಟ್ಟಿದಾವಲ್ಲ. ಸ್ಮಶಾನದಲ್ಲೂ ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ, ಆಮೇಲಿಂದ ಒಂದು ಸ್ಮಶಾನದಲ್ಲಂತೂ ಲೈಬ್ರರಿ ಕೂಡ ಮಾಡಿದ್ದಾರೆ. ಹಳಿಯಾಳದಲ್ಲಿ ಒಂದು ರುದ್ರಭೂಮಿ ಇದೆ, ಅಲ್ಲಿ ಅವರು ಕುಡಿಯೋ ನೀರಿನ ವ್ಯವಸ್ಥೆ, ಮರಗಿಡಗಳ ವ್ಯವಸ್ಥೆ, ಒಂದು ಆಫೀಸೇ ಮಾಡಿದ್ದಾರೆ. ಅಲ್ಲಿ ಯಾರು ಸತ್ತರೂ ಕೂಡ, ಅಲ್ಲಿ ಯಾರು ಬಂದು ಅಂತ್ಯಕ್ರಿಯೆ ಮಾಡಿದರೆ ಅವ್ರದ್ದು ಡೇಟು ಎಲ್ಲ ಬರೆದಿಟ್ಕೊಳ್ತಾರೆ. ಲೈಬ್ರರಿ ಕೂಡ ಮಾಡಿದ್ದಾರೆ, ಬಂದು ಪುಸ್ತಕ ಓದ್ತಾ ಕುತ್ಕೋಬೋದಲ್ಲಿ. ಅಂದರೆ ಸ್ಮಶಾನವಾಗಿ ಉಳಿದಿಲ್ಲ ಇವತ್ತು. ಕಾರಣ ಇಷ್ಟೇ, ಬೆಳಕು. ಒಂದು ಬಹಿರಂಗದ ಬೆಳಕು ದೀಪಗಳು, ಇನ್ನೊಂದು ಅಂತರಂಗದ ಬೆಳಕು ಧೈರ್ಯ ಮತ್ತು ಪುಸ್ತಕಗಳು ಮತ್ತು ಸದ್ಗುಣಗಳಿಂದ ಕೂಡಿದ ಜೀವನ. ಯಾರು ಜೀವನವನ್ನು ಚೆನ್ನಾಗಿ ನಡೆಸಿರ್ತಾರೋ ಅವರು ಸಾವಿಗೆ ಹೆದರಲ್ಲ, ಹೆದರುವ ಅಗತ್ಯ ಇಲ್ಲ. ಅಂದರೆ ದೆವ್ವಗಳು ಇಲ್ಲ ಅಲ್ಲಿ. ಭಯ, ಹೆಣ ನೋಡಿದ್ರೆ ಭಯ. ನಾವು ಚಿಕ್ಕವರಿದ್ದಾಗ ಹೆಣ ಮುಟ್ಟಕ್ಕೆ ಭಯ ಪಡ್ತಿದ್ವಿ. ಚಿಕ್ಕವರಿದ್ದಾಗ ನಾನು ಹೆಣದ ಮಾತು ಕೇಳಿದ್ರೆ, ಸುದ್ದಿ ಕೇಳಿದ್ರೆ ಮುಟ್ಟಕ್ಕೂ ಭಯ ಆಗ್ತಿತ್ತು. ಕಣ್ಣಲ್ಲಂತೂ ಕಾಣಿಸ್ತಿರ್ಲಿಲ್ಲ. ಇವಾಗ ಹೆಣದ ಬಗ್ಗೆ ಭಯನೂ ಇಲ್ಲ, ತಿರಸ್ಕಾರನೂ ಇಲ್ಲ, ಏನೂ ಇಲ್ಲ. ಅದೊಂದು
ಸಾಧನ ದೇಹ ಜೀವ ಹೋದ್ಮೇಲೆ ಅದೊಂದು ನಿರ್ಜೀವ ಯಂತ್ರ ಅಷ್ಟೆ. ಅಂದರೆ ಗರ ಹೊಡೆದವರು ಅಂದ್ರೆ ದೆವ್ವ ಪಡ್ಕೊಂಡಂಥವ್ರು ಅವರನ್ನು ನುಡಿಸ್ಬೋದು. ಸಿರಿಗರ ಹೊಡೆದವರ ನುಡಿಸಲು ಬಾರದು. ಸಿರಿ ಅಂದ್ರೆ ದೊಡ್ಡ ಸಂಪತ್ತು. ಸಂಪತ್ತಿನ ದೆವ್ವ ಬಡ್ದವ್ರನ್ನ ಮಾತಾಡ್ಸಕ್ಕಾಗಲ್ಲ. ಸಿರಿಗರ ಹೊಡೆದವರ ನುಡಿಸಲು ಬಾರದು ಕೇಳಯ್ಯ. ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ. ಅಲ್ಲಿ ದೆವ್ವ ಬಿಡ್ಸಕ್ಕೆ, ಹಾವಿನ ವಿಷಯ ಇಳಿಸಕ್ಕೆ ಮಂತ್ರವಾದಿಗಳನ್ನು ಮೊರೆ ಹೋಗ್ತಿದ್ರು. ಅವಾಗ ಸಿದ್ಧಿ ಮಾಡ್ಕೊಂಡಿರ್ತಿದ್ರು. ಅವರು ಸಿದ್ಧಿ ಮಾಡ್ಕೊಂಡು ಅವ್ರೇನೋ ಮಂತ್ರ ಹೇಳ್ತಿದ್ರು, ಹಸ್ತ ಸ್ಪರ್ಶ ಮಾಡ್ತಿದ್ರು, ಇನ್ನು ಕೆಲವ್ರು ಹೊಡೆಯೋದು ಬಡಿಯೋದು ಹಿಂಗೆಲ್ಲ ಏನೇನೋ ಮಾಡ್ತಿದ್ರು ಬಿಡಿ. ಅದೇನು ಮಾಡಿದ್ರು ಒಟ್ಟು ಮಂತ್ರವಾದಿ ಬಂದರೆ ಹಾವಿನ ವಿಷವನ್ನು ಬಿಡಿಸ್ಬೋದು, ದೆವ್ವದ ಕಾಟವನ್ನು ಬಿಡಿಸ್ಬೋದು. ಈ ಸಿರಿಗರ ಹೊಡೆದವ್ರನ್ನ, ಸಂಪತ್ತನ್ನು ದೆವ್ವ ಪಡ್ಕೊಂಡವ್ರನ್ನ ಅವ್ರನ್ನ ಬಿಡಿಸ್ಬೇಕು ಅಂತಂದ್ರೆ ಅದನ್ನ ಸಂಪತ್ತಿನ ಹುಚ್ಚು ಬಿಡಿಸ್ಬೇಕನ್ನೋದು ಬಡತನವೆಂಬ ಮಂತ್ರವಾದಿ ಹೊಗಲು. ಹೊಗಲು ಅಂದ್ರೆ ಪ್ರವೇಶ ಮಾಡಲು ಅಂತ ಅರ್ಥ. ಹೋಗಲು ಅಲ್ಲ, ಹೊಗಲು. ಬಡತನ ಅನ್ನೋ ಮಂತ್ರವಾದಿ ಬಂದ್ಬಿಟ್ರೆ ಒಡನೆ ನುಡಿವರು ಕೂಡಲ ಸಂಗಮ. ಅವಾಗ ಎಲ್ಲರೂ ಬೇಡಬೇಕಲ್ಲ, ಎಲ್ಲರೂ ಸಹಾಯ ತಗೋಬೇಕಲ್ಲ. ಆವಾಗ ತಕ್ಷಣ ಮಾತಾಡ್ತಾರಂತೆ. ಅಂದರೆ ಹಣ ಅದು ನಿರ್ಜೀವ ವಸ್ತು. ನೋಡಿದ್ರೆ ಹಣ ಆಗಲಿ ಭೂಮಿ ಆಗಲಿ ನಿರ್ಜೀವ ವಸ್ತು. ಅದಕ್ಕಾಗಿ ಮನುಷ್ಯ ಎಷ್ಟೊಂದು ಹೊಡೆದಾಡ್ತಾನೆ, ಬೆಳೆದಾಡ್ತಾನೆ, ಜೀವ ತೆಗಿತಾನೆ, ತಾನು ಸಾಯ್ತಾನೆ. ಈ ರೀತಿ ಎಲ್ಲ ಮಾಡ್ತಾರೆ. ಎಷ್ಟೆಷ್ಟೋ ಜನ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾರೆ ಈ ಎರಡಕ್ಕೋಸ್ಕರ, ಹಣಕ್ಕಾಗಿ ಮತ್ತು ಭೂಮಿಗಾಗಿ. ಅವುಗಳನ್ನು ಸರಿಯಾಗಿ ಬಳಸಿದ್ರೆ, ಸಜ್ಜನಿಕೆಯಿಂದ ಬಳಸಿದರೆ, ಸದ್ಗುಣದಿಂದ ಬಳಸಿದರೆ ಅವುಗಳು ನಮ್ಮನ್ನು ಉದ್ಧರಿಸುವಂತಹ ಸಾಧನೆಗಳಾಗ್ತವೆ. ಪರಮಾತ್ಮನ ಸಮೀಪಕ್ಕೆ ಹೋಗ್ತಕ್ಕಂತಹ ಏಣಿಗಳಾಗ್ತವೆ. ಆದ್ದರಿಂದ ಹಣವನ್ನಾಗಲಿ ಭೂಮಿಯನ್ನಾಗಲಿ ಬೈಯುವ ಅಗತ್ಯವಿಲ್ಲ. ಅವು ಮಾಯೆ ಅಲ್ಲ. ಮಾಯೆ ಅಂತಕ್ಕಂಥದ್ದು ಮನುಷ್ಯನ ಮನದ ಮುಂದಣ ಆಸೆ. ಅದನ್ನ ಕಡಿಮೆ ಮಾಡ್ಕೋಬೇಕು ಅಥವಾ ವಿಶಾಲಗೊಳಿಸ್ಕೋಬೇಕು. ಆಸೆಯನ್ನು ಬಿಟ್ಟು ಬಿಡೋಕ್ಕಾಗಲ್ಲ, ಆದರೆ ಆಸೆಗೆ ಅಂಟ್ಕೊಳ್ಳೋದು ಬೇಡ. ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ಅನ್ಯಾಯ ಆಗಲಾರ್ದಂಗೆ, ಇನ್ನೊಬ್ಬರಿಗೆ ಮೋಸ ಆಗಲಾರ್ದ ಹಾಗೆ ನಮ್ಮ ಆಸೆಗಳಿದ್ದರೆ ಅದು ಕೂಡ ಆಸೆಯು ಪರಮಾತ್ಮನ ಸಮೀಪಕ್ಕೆ ಕರ್ಕೊಂಡೋಗ್ತಕ್ಕಂಥ ಸಾಧನ ಆಗ್ಬೋದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.